ತಮ್ಮ ತಮ್ಮ ನಮ್ಮ ದಣ್ಯಾರಿಂದ ನಿನಗೇನು ಸಹಾಯ ಬೇಕಾಗಿತ್ತು ತಮ್ಮ? ಗೌಡ್ರಿ, ನಿಮ್ಮಿಂದ ಒಂದು ಸಹಾಯ ಬೇಕಿದೆ ನನಗೆ. ಸಹಾಯ? ನನ್ನಿಂದ ನಿನಗೆ ಯಾವ ಸಹಾಯ ಆಗಬೇಕಾಗಿದೆಯೋ? ಹಾಗೇಳ್ಬೇಡಿ ಮಾವ. ತಿಳಿದ ವಯಸ್ಸಿನಲ್ಲಿ ನನ್ನ ಅಣ್ಣ ನಿನಗ ಅವಮಾನ ಮಾಡಿದ ನಿಜ, ಆದರೆ ಅದನ್ನೆಲ್ಲ ಮರೆತು ಬಿಡಿ. ನಮ್ಮ ಜೊತೆ ಸ್ನೇಹದಲ್ಲಿ ಇವನಾಡುವ ಮಾತು ಬರೀ ಸುಳ್ಳು. ಇಲ್ಲ ಮಾವ, ಸತ್ಯವಾಗಲು ಪ್ರಾಮಾಣಿಕೆಯಿಂದ ಕೆಲಸ ಮಾಡಲು ಬಂದಿರಿದೆ. ಕಲಿಯಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ ಇವನು ಖಚಿತ ನನ್ನ ಫ್ಯಾಕ್ಟರಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾಗಿ ಕೆಲಸಕ್ಕೆ ಬರ್ತಾನೆಂದರೆ ಅಂದು ವಿಕ್ರಮ್ ನನಗೆ ಹೇಳಿದ ಮಾತು ಸತ್ಯವಿರಬಹುದೇ? ಇವನಿಗೊಂದು ಕೆಲಸ ಕೊಟ್ಟು ಬಿಡ್ರಿ, ನಮ್ಮ ಬಾಳೆ ನೆನಸಾಕತ್ತೆ. ನನ್ನ ಅಣ್ಣನೆಂದು ಒಪ್ಪಿಕೊಂಡು ಇವನಿಗೆ ಕೆಲಸ ಕೊಡುತ್ತೇನೆ. ಆದರೆ ಕಿರಣ್, ನಾನು ಹೇಳುವ ಮಾತನ್ನು ನೀನು ನಡೆಸಿಕೊಟ್ಟರೆ ಮಾತ್ರ. ಮಾವ, ಕೆಲಸ ಕೊಡ್ತೀರಿ ಅಂದ ಮೇಲೆ ನೀವು ಹೇಳಿದಾಗ ನಾ ಕೇಳಲೇಬೇಕಲ್ಲ. ಕಿರಣ್, ಇಲ್ಲಿಯವರೆಗೂ ನಿನ್ನನ್ನು ಸಾಕಿ ಸಲುವಿದ ನನ್ನ ಅತ್ತಿಗೆಯನ್ನು ಹಿಂದೆ ಈಗಲೇ ಇದಾಕ್ಷಣ ಮನೆ ಬಿಟ್ಟು ಹೊರ ಹಾಕಿದರೆ ಮಾತ್ರ. ಏನ್ ಮಾತಾಡ್ತಾ ಇದ್ದೀರಾ? ಹೌದು ಕಿರಣ್, ನಿನಗೆ ಕೆಲಸ ಬೇಕಾದರೆ ಮೊದಲು ಈ ಕೆಲಸ ನೀ ಮಾಡಲೇಬೇಕು. ದೇವರಂತ ನನ್ನ ಅತ್ತಿಗೆಯನ್ನು ಹೊರಗೆ ಹಾಕಿದೆ ಅಂತ ಕೆಲಸ ಕೊಡ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಇದ್ಯಾವ ನ್ಯಾಯ? ನ್ಯಾಯ ಅನ್ಯಾಯದ ಪ್ರಶ್ನೆಗೆ ಉತ್ತರ ನನಗೆ ಬೇಕಾಗಿಲ್ಲ ಕಿರಣ್. ಮೊದಲು ನಿನಗೆ ಕೆಲಸ ಬೇಕೋ ಇಲ್ಲ ನಿನ್ನ ಅಣ್ಣತ್ತಿಗೆ ಬೇಕೋ? ಇದೇನು ಮಾವ, ಈಜಲಾದ ಸಮುದ್ರದಲ್ಲಿ ನನ್ನನ್ನು ನೂಕಿ ಏಕೆ ಪ್ರಶ್ನೆ ಹಾಕಿಕೊಳ್ಳುತ್ತಿರುವೆ ಅಂತ ನಮ್ಮ ಮಾವ ನಮ್ಮ ಅತ್ತಿಗೆ ಅದೇನು ಮಾಡಿದ್ದಾರೆ? ಅವರು ನಾನು ಮಾಡಿದ ಮೋಸವಾದರೇನು? ಮೋಸ 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 ಮೋಸದ ಸುಳಿಯಲ್ಲಿ ಸತ್ತು ಬದುಕುತ್ತಿರುವ ನಿನ್ನ ಅಣ್ಣ ಕಬಡ ನಾಟಕ ಇನ್ನೂ ನಿನಗೆ ತಿಳಿದಿಲ್ಲವೇನೋ ಕಿರಣ್? ನನ್ನ ಮೋಸಗಾರನ? ಇಲ್ಲ ಇಲ್ಲ ಇಲ್ಲ, ಈ ಅನ್ನ ಪ್ರಾಣಿಗೂ ಇಲ್ಲ. ನಾನಂದ್ರೆ ಅವನಿಗೆ ಪಂಚಪ್ರಾಣ. ಅಣ್ಣ ಅಣ್ಣ ಎಂದು ನೀನು ತಿಳಿದುಕೊಂಡಿದ್ದರೆ ಮುಂದೊಂದು ದಿನ ಬರುವ ಮಗನೇ ನಿನ್ನ ಕುತ್ತಿಗೆಗೆ ಕೊತ್ತು ಅಂದೇ ಅವನಿಗಾಗುವ ಮಗನೇ ಕೋಟ್ಯಾಧೀಶ್ವರನ ಸ್ವತ್ತು. ನಿನ್ನ ಹಣ ಕಚ್ಚಿರೋ ವಿಷಯ ಇಡೀ ಊರೇ ಮಾತನಾಡ್ತಿರುವಾಗ ವಿಚಾರಿಸುವುದರಲ್ಲಿ ಏನಿದೆ ತಪ್ಪು? ನಂಬಲೇಬೇಕು ಕಿರಣ್, ನಾನು ಹೇಳುವ ಮಾತನ್ನು ನೀನು ನಂಬಲೇಬೇಕು. 2 ವರ್ಷಗಳ ಹಿಂದೆ 10 ತೊಲೆ ಬಂಗಾರ 10 ಲಕ್ಷ ರೂಪಾಯಿ ಕಳುವಾಗಿದೆ ಎಂದು ಹಾವಳಿಯ ಬಿತ್ತಲ್ಲ, ಅದು ನಿಜ ತಾನೇ? ನಿಜ, ಆದ್ರೂ ಅದು ಕಲರ ಕೈವಶವಾಯ್ತಲ್ಲ. ಇಲ್ಲ ಕಿರಣ್, ಇಲ್ಲ. ಅದನ್ನು ಕದ್ದಿದ್ದು ಕಳ್ಳರಲ್ಲ, ಪಾಪಿ ನಿನ್ನ ಅಣ್ಣನೇ ಕದ್ದಿದ್ದು. ನಮ್ಮ ಅಣ್ಣನ ಕದ್ದಿದ್ದಾನೆ? ಹೌದು ಕಿರಣ್, ಆ ಪಾಪಿ ನಿನ್ನ ಅಣ್ಣನೇ ಕದ್ದಿರುವುದು. ಇವರು ಹೇಳ್ತಿರು ಮಾತು ಕರೆ ಇರಬಹುದು. ಈನೆಲ್ಲ ಅನ್ನೋನು ತುಡುಗು ಮಾಡಿ ಈ ಊರಿಗೆ ದೊಡ್ಡ ಶ್ರೀಮಂತರಾಗಬೇಕು ಅಂದುಕೊಂಡಿರ್ಬೇಕು ನಮ್ಮ ಅಣ್ಣ. ನಂಬಲೇಬೇಕು ಕಿರಣ್. ಮನೆಗೆ ಹೋಗಿ ಈಗ ನಿಮ್ಮ ಅಣ್ಣನನ್ನು ವಿಚಾರಿಸು. ಅಷ್ಟಕ್ಕೂ ಬಗ್ಗದಿದ್ದರೆ ನೀನೇ ಕಳ್ಳನೆಂದು ಮನೆ ಬಿಟ್ಟು ಹೊರತಳ್ಳು. ಆಗ ಕದ್ದಿರೋ ಹಣವನ್ನು
ನಿನ್ನ ಕೈಯಲ್ಲಿ ಕೊಟ್ಟೆ ಕೊಡ್ತಾನೆ ಪಾಪಿ ಪರಮ ನೀಚ ನಿನ್ನ ಅಣ್ಣ. ಹೋಗುತ್ತೇನೆ ಮಾವ, ಹೋಗುತ್ತೇನೆ. ಆ ಪಾಪಿಯನ್ನು ಚೆನ್ನಾಗಿ ವಿಚಾರಿಸ್ತೇನೆ, ಬಾಳ್ತೇನೆ. ಹೋಗು ಕಿರಣ್, ಹೋಗು. ನಿನಗೇನು ಗೊತ್ತು ಈ ಲೇಖರಾಜ ಕಪಟ ನಾಟಕದ ಕಾರಸ್ಥಾನ? ಕೈಯಿಂದ ಹೋದ ಬಾಣ ಮಿಸ್ ಆಗ್ಬೋದು, ಆದ್ರೆ ಮಾತಿನಿಂದ ಹೋದ ಬಾಣ ಯಾವತ್ತು ಮಿಸ್ ಆಗಕ್ ಚಾನ್ಸ್ ಇಲ್ಲ. ರಾಜ್, ಮುಂದಿನ ಪ್ಲಾನ್ ರೆಡಿ ಮಾಡೋಣ. ಹಲೋ, ನಮ್ಮ ಪ್ರೀತಿಯ